ಕರೆದು ಸುವಾಸಿನಿಯರಿಗೆ ಹರುಷದಿಂ ಬಾಗಿನವನಿತ್ತಳು. ಧರಣಿಯ ಮರರದಣಿಯಿಸಿದಳು ಹಿರಣ್ಯ ದಾನದಲ್ಲಿ. ಸಿರಿಯ ಮದದಲ್ಲಿ ಕುಂತಿದೇವಿಯ ಕರೆಸ ಮರೆದಳು. ಸುಬಲ ಸುತೆ ಸುರ ಕರಿಯನೋಂತಳು ತಿರುಗಿ ಹೊಕ್ಕಳು ತನ್ನ ಮಂದಿರವಾ. ಸುರಪನೈರಾವತದನೋಂಪಿಗೆ ಕರೆಸುವಳು ಗಾಂಧಾರಿಯನು ತಲಿ. ಹರುಷದಿಂದವೇ ಹೊರಗೆ ನೋಡುತ್ತಲಿರ್ದಳ ಕುಂತಿ. ಹರೆದು ಬಹನೋಟಕ ಜನಂಗಳ ಕರೆದು ಬೆಸಗೊಳಲೆಂದರಾಗಳೆ. ಅರಸಿನೋಂತಳು ತಿರುಗಿ ಹೊಕ್ಕಳು ತನ್ನ ಮಂದಿರವಾ. ಎಂದ ಮಾತನು ಕೇಳಿ ಮನದಲ್ಲಿ ನೊಂದು ಕಡು ಬಿಸು ಸುಯ್ದು ಸರಿಯಲ್ಲೆಂದು ತನ್ನನು ಕರೆಸ ಮರೆದಳೆ ದೇವಿ ಗಾಂಧಾರಿ. ಬೆಂದುದೀ ಬಡತನವು ರಾಯನ ಹಿಂದೆ ಹತ್ತದೆ ಉಳಿದೆ ನಕಟಕಟೆಂದುದು ಗುಡವ ಹಿಡಿದು ಮನೆಯಲ್ಲಿ ಮಲಗಿದಳು ಕುಂತಿ. ಅನುಜರೆಲ್ಲರ ಕೂಡಿ ಶಮನನ ತನುಜ ಬಂದನು ಮನೆಗೆ. ಮಾತೆಗೆ ವಿನಯದಿಂದೆರಗಿದನು ದುಗುಡವೆ ಶಿವ ಮಹಾದೇವಾ. ಅನಿಲ ಸುತ ನಾವು ಹಸಿದೆ ವೇಳೆಳೆನಲು ಮಾದ್ರಿ ಸುತರು ತಮ್ಮಯ್ಯ. ಜನನೀರವನು ಕಂಡು ಮರುಗಿದರರಸ ಕೇಳೆಂದ. ಬಿಲ್ಲು ಮೊದಲಾದ ಖಿಳ ಕೈದುಗಳಲ್ಲಿ ಶ್ರಮವನ್ನು ಮಾಡಿ ಗುರುವಿಂಗಲ್ಲಿ ಚರಣದಲೆರಗಿಮಿಗೆ ಬೀಳ್ಕೊಂಡು ಹರುಷದಲ್ಲಿ. ಬಲ್ಲಿದನು ನಡೆತರಲು ರಿಪುಗಳು ತಲ್ಲಣಿಸಿದರು ಧರೆಯೊಳ ಪ್ರತಿಮಲ್ಲ. ಫಲುಗುಣನೈದಿ ಹೊಕ್ಕನು ತಾಯ ಮಂದಿರವಾ. ಬಂದು ಫಲುಗುಣ ತಾಯ ಚರಣದ್ವಂದ್ವದಲ್ಲಿ ತಾನೆರಗಿದು ಗುಡವು. ಬಂದ ಪರಿಯನು ಹೇಳಿ ನಿಮ್ಮಯ ಮನದ ಬಯಕೆಯನು. ತಂದ ಪೆನು ಶಿವನೊಡನೆ ಕಾದಿಯೇ ಹಿಂದುಗಳೆದರೆ ನಿಮ್ಮ ಬಸುರಲಿ. ಬಂದವನು ತಾನಲ್ಲ ನಿಮ್ಮಡಿಯಾಣೆ ಹೇಳೆಂದಾಗ. ಜನನಿ ನಿಮ್ಮಯ ಮನದ ಬಯಕೆಯ ಮನಸಿ ಜಾರಿಯ ಗೃಹದೊಳಿರ್ದೊಡೆ. ಧನುಜರಿಪು ವೈಕುಂಠನಲ್ಲಿರೆ ಬ್ರಹ್ಮನಲ್ಲಿರಲು. ಅನಿಮಿಷಾಧಿಪನಿಂದ್ರನಲ್ಲಿರಲದನು ತಂದಾನೀಯದಿರ್ದೊಡೆ. ಜನಪಧರ್ಮ ಜನಾಣೆ ನಿಮ್ಮಾಣೆಂದನ ಪಾರ್ಥ. ಹೇಳಿ ಮಾಡುವುದೇನು ಫಲುಗುಣ ಬಾಲಕರು ನೀವೆನ್ನ ಪುಣ್ಯವು. ಗಾಳಿಗೊಡ್ಡಿದ ಸೊಡರಲಾದುದು ನೃಪನ ಮರಣದಲ್ಲಿ. ಹೇಳಲೇನದ ಧರೆಯ ಕೌರವರಾಳುತಿಹರಿಂದವರ ಹಂಗಿನ ಕೂಳಿನಲ್ಲಿ ಬೆಂದೊಡಲ ಹೊರಿದಿಹೆವೆಂದಳಿಂದು ಮುಖಿ. ಗಾಂಧಾರಿಯು ಸುವಾಸಿನಿಯರನ್ನು ಕರೆದು ಬಾಗಿನವನ್ನಿತ್ತಳು. ಬ್ರಾಹ್ಮಣರನ್ನು ಸುವರ್ಣದಾನದಿಂದ ತೃಪ್ತಿಪಡಿಸಿದಳು. ಸುಬಲನ ಮಗಳಾದ ಗಾಂಧಾರಿಯು ಐಶ್ವರ್ಯದ ಮದದಿಂದ ಕುಂತಿಯನ್ನು ಕರೆಸಲಿಲ್ಲ. ವ್ರತವನ್ನು ಮಾಡಿ ಅರಮನೆಗೆ ಹಿಂದಿರುಗಿದಳು. ಕುಂತಿದೇವಿಯು ಮನೆಯ ಹೊರಗಡೆ ನಿಂತು ಗಾಂಧಾರಿಯು ತನ್ನನ್ನು ಗಜಗೌರಿ ವ್ರತಕ್ಕೆ ಕರೆಸುವಳೆಂದು ನೋಡುತ್ತಿದ್ದಳು. ವ್ರತವು ಮುಗಿಯಲು ಹಿಂದಿರುಗಿ ಬರುತ್ತಿದ್ದ ಜನಗಳನ್ನು ಕರೆದು ಕೇಳಲು ಅರಸಿಯು ವ್ರತವನ್ನು ಮುಗಿಸಿ ಅರಮನೆಗೆ ಹಿಂದಿರುಗಿದಳು ಎಂದರು. ಕುಂತಿಯು ಈ ಮಾತನ್ನು ಕೇಳಿ ಮನದಲ್ಲಿಯೇ ನೊಂದು ಬಹುವಾಗಿ ನೆಟ್ಟುಸಿರು ಬಿಟ್ಟು ನಾನು ತನಗೆ ಸರಿಸಮಾನಳಲ್ಲವೆಂದು ಗಾಂಧಾರಿಯು ನನ್ನನ್ನು ಕರೆಸಲು ಮರೆತಳೆ. ಬಡತನವೆಂಬುದು ಮನುಷ್ಯನನ್ನು ಬೇಯಿಸುತ್ತದೆ. ಅಯ್ಯೋ ನನ್ನ ಪತಿಯೊಡನೆ ಸಹಗಮನ ಮಾಡದೇ ಉಳಿದೆನು ಎಂಬುದಾಗಿ ದುಃಖಿಸುತ್ತಾ ಮನೆಯಲ್ಲಿ ಮಲಗಿದಳು. ಧರ್ಮರಾಯನು ತಮ್ಮಂದಿರೊಡನೆ ಮನೆಗೆ ಬಂದು ತಾಯಿಗೆ ನಮಸ್ಕರಿಸಿ ವಿನಯದಿಂದ ನಿಮಗೆ ದುಃಖ ಬಂದಿತೇ ಎಂದನು. ಭೀಮನು ಹಸಿವಾಗಿದೆ ಅಮ್ಮ, ಊಟಕ್ಕೆ ಹಾಕಲು ಏಳು ಎಂದನು. ನಕುಲ ಸಹದೇವರು ಕುಂತಿಯ ದುಸ್ಥಿತಿಯನ್ನು ಕಂಡು ಮರುಗಿದರು. ಅರ್ಜುನನು ಗರಡಿಯ ಮನೆಯಲ್ಲಿ ಧನುಸ್ಸೇ ಮೊದಲಾದ ಎಲ್ಲ ಆಯುಧಗಳ ಪ್ರಯೋಗಗಳನ್ನು ಅಭ್ಯಾಸ ಮಾಡಿ ಗುರುಗಳಿಗೆ ನಮಸ್ಕರಿಸಿ ಸಂತೋಷದಿಂದ ಮನೆಗೆ ನಡೆತಂದನು. ಪಾಂಡವರ ಶತ್ರುಗಳು ಅರ್ಜುನನನ್ನು ಕಂಡು ಕಳವಳಗೊಂಡರು. ಲೋಕದಲ್ಲಿಯೇ ಸರಿಸಮರಿಲ್ಲದ ವೀರನಾದ ಅರ್ಜುನನು ಮನೆಗೆ ಬಂದು ತಾಯಿಯನ್ನು ಕಂಡನು. ಅರ್ಜುನನು ತಾಯಿಯ ಪಾದಗಳಿಗೆ ನಮಸ್ಕರಿಸಿ ನಿಮಗೆ ದುಃಖವು ಹೇಗೆ ಬಂದಿತು ಎನ್ನುವುದನ್ನು ಹೇಳಿರಿ,
ನಿಮಗೇನು ಬೇಕೋ ಅದನ್ನು ಶಿವನೊಡನೆ ಹೋರಾಡಿಯಾದರೂ ತಂದುಕೊಡುವೆನು. ಇದಕ್ಕೆ ತಪ್ಪಿದಲ್ಲಿ ನಿಮ್ಮ ಗರ್ಭದಲ್ಲಿ ನಾನು ಹುಟ್ಟಿದವನಲ್ಲ, ನಿಮ್ಮ ಪಾದದಾಣೆ ಹೇಳಿರಿ ಎಂದನು. ನೀವು ಬಯಸಿದುದು ಕೈಲಾಸ, ವೈಕುಂಠ, ಸತ್ಯಲೋಕ, ಇಂದ್ರಲೋಕಗಳಲ್ಲಿ ಇದ್ದರೂ ಸಹ ಅದನ್ನು ನಾನು ತರದಿದ್ದರೆ ಅಣ್ಣನಾಣೆ ಅಲ್ಲ ನಿಮ್ಮ ಆಣೆ ಎಂದನು. ಅರ್ಜುನ, ನಿನಗೆ ಹೇಳಿ ಮಾಡುವುದಾದರೂ ಏನು? ನೀವಿನ್ನೂ ಬಾಲಕರು. ಪತಿಯ ಮರಣದಿಂದ ನನ್ನ ಪುಣ್ಯವು ಗಾಳಿಗೆ ಒಡ್ಡಿದ ಹಣತೆಯ ದೀಪದಂತಾಯಿತು. ಕೌರವರು ಈಗ ರಾಜ್ಯವನ್ನು ಆಳುತ್ತಿದ್ದಾರೆ. ನಾವು ಅವರ ಹಂಗಿನ ಕೂಳನ್ನು ತಿಂದು ಬೆಂದ ಹೊಟ್ಟೆಯನ್ನು ಹೊರೆಯುತ್ತಿದ್ದೇವೆ ಎಂದು ಕುಂತಿಯು ದುಃಖದಿಂದ ಅರ್ಜುನನಿಗೆ ಹೇಳಿದಳು.